ಹಲೋ ಎವ್ರಿವಾನ್, ವೆಲ್ಕಮ್ ಟು ಕಲರ್ಫುಲ್ ಕನ್ನಡ. ರೀಸೆಂಟ್ ಆಗಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ. ಬಟ್ ಅದರ ಕೆಳಗಡೆ ತುಂಬಾ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ನನಗೆ ಇಷ್ಟು ಮಾರ್ಕ್ಸ್ ಬಂದಿದೆ, ಇದಕ್ಕೆ ಯಾವ ರ್ಯಾಂಕ್ ಬರ್ಬೋದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ನಲ್ಲಿ, ನನಗೆ ವೆಟರ್ನರಿ ಸೀಟ್ ಸಿಗತ್ತಾ, ಅಗ್ರಿಕಲ್ಚರ್ ಸಿಗತ್ತಾ, ಅಥವಾ ಫಾರ್ಮ್ ಸೈನ್ಸ್ ಅಲ್ಲಿ ಯಾವ ಸೀಟ್ ಸಿಗ್ಬೋದು, GKVK ಕಾಲೇಜಲ್ಲಿ ಸಿಗತ್ತಾ, ಈ ರೀತಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ದೀರಾ. ಅಂಥವರಿಗೆಲ್ಲ ಈ ವಿಡಿಯೋದಲ್ಲಿ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದನ್ನ ಬಿಟ್ಟು ಬೇರೆ ಪ್ರಶ್ನೆಗಳಿಗೆ ನಾನು ಅಲ್ಲೇ ಕೂಡ ರಿಪ್ಲೈ ಮಾಡಿದ್ದೆ. ಏನ್ ಕಮೆಂಟ್ಸ್ ಅಲ್ಲಿ ಕ್ವಶನ್ ಕೇಳಿದಿರಾ ಅದ್ರ ಕೆಳಗಡೆನೆ ಅಲ್ಲೇ ರಿಪ್ಲೈ ಮಾಡಿದ್ದೆ. ಬಟ್ ಈ ಪ್ರಶ್ನೆಗಳಿಗೆ ಯಾಕೆ ರಿಪ್ಲೈ ಮಾಡಿರಲಿಲ್ಲ ಅಂತ ಅಂದ್ರೆ, ಇದಕ್ಕೆ ಸಿಂಪಲ್ ಆಗಿ ನಾನು ನಿಮಗೆ ಸಿಗತ್ತೆ ಸಿಗಲ್ಲ ಅಂತ ಹೇಳಿ ಮುಗಿಸ್ಬೋದಾಗಿತ್ತು. ಬಟ್ ಆ ರೀತಿ ಹೇಳಿದ್ರೆ ನಿಮಗೂ ಕೂಡ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ. ಹೇಗೆ ನಂಬೋದು? ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲನೇಷನ್ ಬೇಕು. ಇದರ ಸ್ಟ್ರಕ್ಚರ್ ಹೇಗಿದೆ, ರ್ಯಾಂಕ್ ಹೇಗೆ ಅಲಾಟ್ ಆಗುತ್ತೆ, ಇದಾದ್ಮೇಲೆ ನಿಮಗೆ ಸೀಟ್ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಈ ಸ್ಟ್ರಕ್ಚರ್ ಹೇಗಿದೆ, ಇದನ್ನು ನಾನು ಇನ್ ಡೆಪ್ತ್ ನಿಮಗೆ ಅರ್ಥ ಮಾಡಿಸಿದ್ರೆ ಮಾತ್ರ ನಿಮಗೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಹಾಗಾಗಿನೇ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಬಹಳ ಮುಖ್ಯವಾಗಿರುವಂಥ ವಿಡಿಯೋ, ಕೊನೆವರೆಗೂ ವಿಡಿಯೋ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಡೆಫಿನೆಟ್ಲಿ ಲೈಕ್ ಮಾಡಿ. ಯಾಕಂದರೆ ನೀವು ಲೈಕ್ ಮಾಡೋದ್ರಿಂದ ಬೇರೊಬ್ಬ ವಿದ್ಯಾರ್ಥಿಗೆ ರೆಕಮೆಂಡೇಷನಲ್ಲಿ ವಿಡಿಯೋ ತಲುಪತ್ತೆ. ಆ್ಯಂಡ್ ಅವನಿಗೆ ಈ ವಿಡಿಯೋನಲ್ಲಿ ಸಿಗುವಂಥ ಮಾಹಿತಿ ಯೂಸ್ಫುಲ್ ಅನ್ಸಿದ್ರೆ ನಾನು ಟೈಮ್ ಕೊಟ್ಟು ವಿಡಿಯೋ ಮಾಡ್ತಿರೋದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಾಗುತ್ತೆ. ಶೇರ್ ಮಾಡೋದಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ, ಫಸ್ಟ್ ಆಫ್ ಆಲ್ ಅಪ್ಡೇಟ್ಸ್ ಕಡೆ ಬರೋದಾದ್ರೆ, CETಯಲ್ಲಿ ಮೇಜರ್ ಆಗಿ 3 ಅಪ್ಡೇಟ್ಸ್ಗಳನ್ನ ಬಿಟ್ಟಿದ್ದಾರೆ. ಒಂದು ಮಾರ್ಕ್ಸ್ ಎಂಟ್ರಿ. ಔಟ್ಸೈಡ್ ಕರ್ನಾಟಕದಲ್ಲಿರುವಂಥ CBSE ಸ್ಟೇಟ್ ಬೋರ್ಡ್ ವಿದ್ಯಾರ್ಥಿಗಳು, ICSE ವಿದ್ಯಾರ್ಥಿಗಳು ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬೈಚಾನ್ಸ್ ಎಂಟ್ರಿ ಮಾಡಿದ್ರು ಕೂಡ ಏನು ಪ್ರಾಬ್ಲಮ್ ಇರೋದಿಲ್ಲ. ಅದೇನೆ ಕರ್ನಾಟಕದಿಂದ ಹೊರಗಡೆ ಇರ್ತಾರಲ್ಲ, ಹೊರನಾಡು ಕನ್ನಡಿಗರು, ಗಡಿನಾಡಿ ಕನ್ನಡಿಗರು, ಇವರೇನಾದ್ರೂ ಕರ್ನಾಟಕದಿಂದ ಹೊರಗಡೆ ಇರುವಂಥ ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ಮಾಡಿದ್ರೆ ಹೊರಗಡೆ ಇರುವಂಥ ಕಾಲೇಜ್ನಲ್ಲಿ ಅಂಥವರು ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಬೇಕಾಗತ್ತೆ. ಅದು ಮಾರ್ಕ್ಸ್ ಎಂಟ್ರಿ ಬಗ್ಗೆ ಆಯಿತು. ಇದಾದ್ಮೇಲೆ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಇನ್ವೈಟ್ ಮಾಡಿದ್ದಾರೆ. ಯಾರಿಗೆ ಅಂತ ಅಂದರೆ, ಒಂದು ಸ್ಪೋರ್ಟ್ಸ್ ಕೋಟಾದವರಿಗೆ. ಸ್ಪೋರ್ಟ್ಸ್ ಕೋಟಾದವರು ನಿಮ್ಮ ಸ್ಲಾಟನ್ನು ಬುಕ್ ಮಾಡ್ಕೊಳ್ಳಿ. ಆನ್ಲೈನಲ್ಲಿ ಲಿಂಕ್ ಬಿಟ್ಟಿದ್ದಾರೆ, ಈ ಲಿಂಕನ್ನು ಕ್ಲಿಕ್ ಮಾಡಿ ಸ್ಲಾಟ್ ಬುಕ್ ಮಾಡಿಕೊಂಡು ನೀವು ವೆರಿಫಿಕೇಶನ್ಗೆ ಹೋಗ್ಬೋದು. ಇದಾದಮೇಲೆ ಕ್ಲಾಸ್ ಎ ಅನ್ನು ಹೊರತುಪಡಿಸಿ ಕ್ಲಾಸ್ B, C, D, E, F ಈ ಕ್ಲಾಸ್ಗೆ ಸೇರುವಂಥ ವಿದ್ಯಾರ್ಥಿಗಳು ಮತ್ತೆ ತಮ್ಮ ಸ್ಲಾಟನ್ನು ಬುಕ್ ಮಾಡಿಕೊಂಡು 20ನೇ ತಾರೀಕೊಳಗಾಗಿ ಮಲ್ಲೇಶ್ವರಂ, ಬೆಂಗಳೂರನ್ನ ವಿಸಿಟ್ ಮಾಡಬೇಕಾಗತ್ತೆ. ಅಲ್ಲಿ ಬಂದು ನಿಮ್ಮ ವೆರಿಫಿಕೇಶನ್ ಪ್ರೊಸೀಜರ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಇದರಿಂದ ಏನು ಹೇಳ್ಬೋದು ಅಂತ ಅಂದರೆ, ನಿಮ್ಮ CET ರಿಸಲ್ಟ್ ಆಲ್ಮೋಸ್ಟ್ 25ನೇ ತಾರೀಕೊಳಗೆ ಬರುತ್ತೆ, ಆಯಿತಾ. ಅದಕ್ಕಿಂತ ಇನ್ನೂ ಒಳಗಡೆ ಬರುವಂಥ ಸಾಧ್ಯತೆ ಇಲ್ಲ. ನಾನು ಹೇಳಿದ್ದೆ ನಿಮಗೆ, ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಆದಮೇಲೆ 1 ವೀಕ್ ಟೈಮ್ ತೊಗೊತಾರೆ. ಅದಾದ ತಕ್ಷಣ ನಿಮಗೆ ರಿಸಲ್ಟನ್ನು ಪಬ್ಲಿಷ್ ಮಾಡ್ತಾರೆ ಅಂತ. ಬಟ್ ಈ ಸಲ ಇದು ಸ್ವಲ್ಪ ಜಾಸ್ತಿ ಟೈಮ್ನ ತಗೋತಾ ಇದೆ. 25ನೇ ತಾರೀಕು ಮೇ 25ರ ಒಳಗಾಗಿ ನಿಮಗೆ CET ರಿಸಲ್ಟ್ಸ್ಗಳು ಬರುತ್ತೆ. ಇದಾದ ಮೇಲೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಒಂದು ಅಪ್ಡೇಟ್ ಬಂದಿದೆ. ಏನಂತ ಅಂದರೆ, ನಿಮಗೆ ಎಕ್ಸಾಮ್ ಆದ ಕೂಡಲೇ ಒಂದು ಕೀ ಆನ್ಸರ್ಸ್ಗಳನ್ನ ಪಬ್ಲಿಷ್ ಮಾಡಿದ್ರು. ಬಟ್ ಈಗ ನಿಮಗೆ ಕಂಪ್ಲೀಟ್ ರಿಸಲ್ಟನ್ನು ಅಪ್ಲೋಡ್ ಮಾಡಿದ್ದಾರೆ. ನೀವು ಯಾವ ಸೆಂಟರ್ನಲ್ಲಿ ಎಕ್ಸಾಮ್ ಬರ್ದಿದ್ದೀರಲ್ಲ ಅದರ ರೆಸ್ಪೆಕ್ಟಿವ್ ಯೂನಿವರ್ಸಿಟಿ, ಫಾರ್ ಎಕ್ಸಾಂಪಲ್ ನೀವು ಹಿರಿಯೂರಿನಲ್ಲಿ ಎಕ್ಸಾಮನ್ನು ಬರ್ದಿದ್ರೆ ನಿಮಗೆ ಶಿವಮೊಗ್ಗ ವೆಬ್ಸೈಟ್ನಲ್ಲಿ ಒಂದು ರಿಸಲ್ಟ್ಗಳು ಪಬ್ಲಿಷ್ ಆಗಿರುತ್ತೆ, ಚೆಕ್ ಮಾಡ್ಕೋಬೋದು. ಸೆಂಟರ್ ವೈಸ್ ರಿಸಲ್ಟನ್ನು ಪಬ್ಲಿಷ್ ಮಾಡಿರ್ತಾರೆ. ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿದೆ ಅದನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ರ್ಯಾಂಕನ್ನು ಕೊಟ್ಟಿರೋದಿಲ್ಲ. ನಿಮಗೆ ರ್ಯಾಂಕ್ ತಿಳ್ಕೊಬೇಕಾದ್ರೆ CET ರಿಸಲ್ಟ್ವರೆಗೂ ವೆಯ್ಟ್ ಮಾಡಲೇಬೇಕಾಗುತ್ತೆ. ಇನ್ನು ಅನಾಲಿಸಿಸ್ ಕಡೆ ಬರೋದಾದರೆ, ಈ ವರ್ಷ ಆಲ್ಮೋಸ್ಟ್ ನಿಮಗೆ 40 ವಿದ್ಯಾರ್ಥಿಗಳು 200ಗೆ 200 ಮಾರ್ಕ್ಸನ್ನು ತೊಗೊಂಡಿದ್ದಾರೆ. 200ಗೆ 200 ಮಾರ್ಕ್ಸನ್ನು ತೊಗೊಂಡಿರುವಂಥ 40 ವಿದ್ಯಾರ್ಥಿಗಳು. ಕನ್ಸಿಡರಿಂಗ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ರಿಟರ್ನ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ 23,000 ಜನ ವಿದ್ಯಾರ್ಥಿಗಳಿದ್ರು. 23,000 ಜನ ವಿದ್ಯಾರ್ಥಿಗಳಲ್ಲಿ 40 ಅಂತ ಅಂದರೆ ಇಟ್ಸ್ ರಿಯಲಿ ಗುಡ್ ನಂಬರ್, ಆಯಿತಾ. ತುಂಬ ಜಾಸ್ತಿ ಏನಿಲ್ಲ. 40 ಅಂತ ಅಂದರೆ ತುಂಬ ಬೆಟರ್ ಆಗಿದೆ. ಎಕ್ಸಾಮ್ ಈ ವರ್ಷ ತುಂಬ ಟಫ್ ಇತ್ತು ಅಂತ ಅನ್ಕೋತೀನಿ. ಯಾಕಂದರೆ ಶಿವಮೊಗ್ಗ ಒಂದೇ ಸೆಂಟರ್ನಲ್ಲಿ ಆಲ್ಮೋಸ್ಟ್ 10ರಿಂದ 15 ಜನ ವಿದ್ಯಾರ್ಥಿಗಳು 200ಗೆ 200ನ ಸ್ಕೋರ್ ಮಾಡ್ತಾ ಇದ್ರು. ಬಟ್ ಅಲ್ಲಿ ಒಬ್ಬರು ಕೂಡ ಈ ವರ್ಷ ಸ್ಕೋರ್ ಮಾಡಿಲ್ಲ. ಹಿರಿಯೂರಿನಲ್ಲಿ 10 ಜನ ವಿದ್ಯಾರ್ಥಿಗಳು 200ನ ಸ್ಕೋರ್ ಮಾಡಿದ್ದಾರೆ. ಅದೇ ಮ್ಯಾಕ್ಸಿಮಮ್ ಅಂತ ಅನ್ಕೋತಾ ಇದ್ದೀನಿ. ಟೋಟಲ್ ಆಗಿ 40 ಸ್ಟೂಡೆಂಟ್ಸ್ಗಳು. ಆ್ಯಂಡ್ ಇದರ 3 ಪಟ್ಟು, ಆಲ್ಮೋಸ್ಟ್ 3ರಿಂದ 4 ಪಟ್ಟು ಜನ ವಿದ್ಯಾರ್ಥಿಗಳು 192 ಮಾರ್ಕ್ಸ್ಗಿಂತ ಜಾಸ್ತಿ ತೊಗೊಂಡಿದ್ದಾರೆ. ಅಂದರೆ ನಿಮಗೆ ಫಸ್ಟ್ 300 ಮೆಂಬರ್ಸ್ ಏನಿದ್ದಾರೆ ಅವರಷ್ಟು ಜನ ಕೂಡ 192ಕ್ಕಿಂತ ಜಾಸ್ತಿ ಇದ್ದಾರೆ. ಇದಕ್ಕಿಂತ ಕೆಳಗಿರೋರಿಗೆ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. CET ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ನಿಮಗೆ ಮೆನ್ಷನ್ ಮಾಡಿರ್ಬೋದು, ನೀವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ನಲ್ಲಿ 50% ಮಾರ್ಕ್ಸ್ ಬಂದರೂ ಕೂಡ ನೀವು ಸೇಫರ್ ಸೈಡಲ್ಲಿ ಇರ್ತೀರಾ, ಅಂದರೆ ನಿಮಗೆ ರಿಸರ್ವೇಷನ್ಗೆ ಎಲಿಜಿಬಲ್ ಆಗ್ತೀರಾ ಅಂತ. ಬಟ್ ಎಲಿಜಿಬಲ್ ಆದ ಮಾತ್ರಕ್ಕೆ ನಿಮಗೆ ಸೀಟ್ ಸಿಗತ್ತೆ ಅಂತ ಯಾವುದೇ ಗ್ಯಾರಂಟಿ ಇಲ್ಲ, ಸಿಗೋದಿಲ್ಲ. ಹೇಳ್ತೀನಲ್ಲ, 184 ಏನಿದೆ, ದಿಸ್ ಇಸ್ ದ ಮಿನಿಮಮ್ ಸ್ಕೋರ್. 184ಕ್ಕಿಂತ ನಿಮ್ಗೆ ಏನಾದರೂ ಕಮ್ಮಿ ಹೋಯಿತು ಅಂತ ಅಂದರೆ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ ತುಂಬ ಕಡಿಮೆ ಆಗಿಬಿಡುತ್ತೆ. ಆಲ್ಮೋಸ್ಟ್ ಲೆಸ್ ದೆನ್ 10% ಅಂತ ಹೇಳ್ಬಿಡ್ತೀನಿ. 50% ಅಂದರೆ 100 ಸ್ಕೋರ್ ಮಾಡಿದ್ರೆ ಸಾಕು, ನಿಮಗೆ ಎಲಿಜಿಬಲ್ ಆಗ್ತೀರಾ. ಅಂದರೆ ಏನು, ಇಲ್ಲೊಂದು ರಿಸರ್ವೇಷನ್ ಲೈನ್ ಇದೆ, ಬಂದು ನಿಂತ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಲೈನಲ್ಲಿ ನಿಂತು ಮಾತ್ರಕ್ಕೆ ಮುಂದೆ ಸೀಟ್ ಸಿಗತ್ತೆ ಅಂತ ಹೇಳೋದಕ್ಕಾಗಲ್ಲ. ನಿಮಗೆ ಸೀಟ್ ಸಿಗಲೇಬೇಕು ಅಂತ ಆದರೆ ಇದಕ್ಕಿಂತ ಜಾಸ್ತಿ ಮಾರ್ಕ್ಸ್ ಇರಬೇಕು, 184ಕ್ಕಿಂತ. ಹಾಗಂತ ಬರೀ ಪ್ರಾಕ್ಟಿಕಲ್ ಮಾರ್ಕ್ಸ್ ಒಂದನ್ನೇ ನೋಡಿ ನಿಮಗೆ ರ್ಯಾಂಕನ್ನು ಕೊಡೋದಿಲ್ಲ. ನಿಮಗಿದು ಬೇಸಿಕ್ ಆಗಿ ಗೊತ್ತಿದೆ ಅಂತ ಅನ್ಕೋತೀನಿ. ಅಂದರೆ CETಯಲ್ಲಿ 50% ತಗೋತಾರೆ,
CET PCMBಯಲ್ಲಿ ಫಾರ್ ಅಗ್ರಿಕಲ್ಚರ್ ಅಂದ್ರೆ ಫಾರ್ಮ್ ಸೈನ್ಸ್ ಕೋರ್ಸಸ್, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಸಿರಿಕಲ್ಚರ್, ಹೋಮ್ ಸೈನ್ಸ್, ಈ ರೀತಿ ಸಾಕಷ್ಟು ಫಾರೆಸ್ಟ್ರಿ ಕೋರ್ಸ್ಗಳಿದಾವಲ್ಲ, ಇವೆಲ್ಲದಕ್ಕೂ ಕೂಡ 50% PCMB ಆಫ್ CET ಅಂಡ್ 50% ಪ್ರಾಕ್ಟಿಕಲ್ ಎಕ್ಸಾಮ್ ಮಾರ್ಕ್ಸ್, ಬೋರ್ಡ್ ಇರೋದಿಲ್ಲ, ಪ್ರಾಕ್ಟಿಕಲ್ ಎಕ್ಸಾಮ್ ಮಾರ್ಕ್ಸ್, ಇದನ್ನ ಕನ್ಸಿಡರ್ ಮಾಡಿಬಿಟ್ಟು ನಿಮಗೆ ರ್ಯಾಂಕ್ ಅನ್ನ ಕೊಡ್ತಾರೆ. ಇದು ಪ್ರಾಕ್ಟಿಕಲ್ ರ್ಯಾಂಕ್. ಅಂಡ್ CET ರಿಸಲ್ಟ್ ಶೀಟ್ ಅನ್ನು ನೋಡಿದಾಗ ನಿಮಗೆ ಅಗ್ರಿಕಲ್ಚರ್ ರ್ಯಾಂಕಿಂಗ್ ಏನಿದೆ ಅದು ಸಪರೇಟ್ ಇರುತ್ತೆ. ನೀವು ಪ್ರಾಕ್ಟಿಕಲ್ ಬರೋ ತಕ್ಷಣ ನಿಮ್ಮ ಜನರಲ್ ರ್ಯಾಂಕಿಂಗ್ ಕೂಡ ಪುಷ್ ಆಗುತ್ತೆ ಅನ್ಕೋಬೇಡಿ. ಅಗ್ರಿಕಲ್ಚರ್ ಎಲ್ಲರಿಗೂ ಒಂದು ಕಾಮನ್ ರ್ಯಾಂಕ್ ಅಂತ ಬಿಡ್ತಾರೆ. ಅಗ್ರಿ ಕಾಮನ್ ರ್ಯಾಂಕ್ ಅಂತ ಇರುತ್ತೆ. ಇದ್ರಲ್ಲಿ ಏನು ಬ್ರಾಕೆಟ್ ಇರೋದಿಲ್ಲ, ಜಸ್ಟ್ ಅಗ್ರಿ ರ್ಯಾಂಕ್ ಅಂತ ಮೆನ್ಷನ್ ಮಾಡಿ ಒಂದು ರ್ಯಾಂಕ್ ಅನ್ನ ಮೆನ್ಷನ್ ಮಾಡಿರ್ತಾರೆ. ಇದ್ರ ಕೆಳಗಡೆ ನಿಮಗೆ AG ಪ್ರಾಕ್ಟಿಕಲ್ ಅಂತ ಇರುತ್ತೆ. ಸಿಮಿಲರ್ಲಿ ವೆಟರ್ನರಿ ಅಂತ ಇದ್ರೆ ವೆಟರ್ನರಿ ಜನರಲ್ ರ್ಯಾಂಕಿಂಗ್ ಇರುತ್ತೆ, ಅದ್ರ ಕೆಳಗಡೆ ನಿಮಗೆ ವೆಟರ್ನರಿ ಪ್ರಾಕ್ಟಿಕಲ್ ಅಂತ ಮೆನ್ಷನ್ ಮಾಡಿ ರ್ಯಾಂಕ್ ಅನ್ನ ಕೊಟ್ಟಿರ್ತಾರೆ, ಸಪರೇಟ್ ಮಾಡಿರ್ತಾರೆ. ಸೊ ನೀವು ಜನರಲ್ ಜೊತೆ ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಜನರಲ್ ರ್ಯಾಂಕಿಂಗ್ ಚೆನ್ನಾಗಿತ್ತು ಅಂತ ಅಂದ್ರೆ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದ್ರೆ 50% CET ತಗೊಂಡ್ರೆ 50% ಪ್ರಾಕ್ಟಿಕಲ್ ಎಕ್ಸಾಮ್ ಮಾರ್ಕ್ಸ್ ಅನ್ನ ತಗೋತಾ ಇದ್ದಾರೆ. ಜನರಲ್ ರ್ಯಾಂಕಿಂಗ್ಗೆ ನಿಮಗೆ ಗೊತ್ತಿರಬಹುದು ಹೇಗೆ ಕನ್ಸಿಡರ್ ಮಾಡ್ತಾರೆ ಅಂತ. ಅದನ್ನ ನಿಮಗೆ ಒಂದ್ಸಲ ತೋರಿಸ್ಬಿಡ್ತೀನಿ ಇಲ್ಲಿ PDF ಮೂಲಕ. ಇದು KE ಅವರೇ ಬಿಟ್ಟಿರುವಂತ ಬ್ರೋಷರ್ನಲ್ಲಿ ಅವರೇ ಹೇಳಿದ್ದಾರೆ. ಒಂದು ನಿಮಗೆ ಫಾರ್ಮ್ ಸೈನ್ಸ್ ಕೋರ್ಸಸ್, ಸಾಮಾನ್ಯ ಪ್ರವೇಶ ಪರೀಕ್ಷೆ ಮತ್ತು ಅರ್ಹತಾ ಪರೀಕ್ಷೆಗಳಲ್ಲಿ PCMB ವಿಷಯಗಳಲ್ಲಿ ಪಡೆದಿರುವ ಒಟ್ಟು ಅಂಕಗಳನ್ನು ಸಮಾನವಾಗಿ ಗಣನೆಗೆ ತೆಗೆದುಕೊಂಡು ರ್ಯಾಂಕ್ ಪ್ರಕಟಿಸಲಾಗುವುದು. ಅಂದ್ರೆ CET ಪರೀಕ್ಷೆಯಲ್ಲಿ ಇಷ್ಟೇ ಮಾರ್ಕ್ಸ್ ತಗೋಬೇಕು ಅಂತ ಏನಿಲ್ಲ. ಸೊ ನೀವು ಅದನ್ನ ತಗೊಂಡು ಮತ್ತೆ ನಿಮ್ಮ PCMB ಮಾರ್ಕ್ಸ್ ಏನು ತಗೊಂಡಿದ್ದಾರೆ ಅದನ್ನ ತಗೊಂಡು ರ್ಯಾಂಕ್ ಅನ್ನ ಕೊಡ್ತಾರೆ ಫಾರ್ ಫಾರ್ಮ್ ಸೈನ್ಸ್ ಕೋರ್ಸಸ್. ಅದೇ ನಿಮಗೆ ಪ್ರಾಕ್ಟಿಕಲ್ ಇತ್ತು ಅಂತ ಅಂದ್ರೆ ನಿಮಗೆ ಸಾಮಾನ್ಯ ಪ್ರವೇಶ ಪರೀಕ್ಷೆ CET 50% ಹಾಗೆ ಪ್ರಾಕ್ಟಿಕಲ್ 50% ತಗೊಂಡು ನಿಮಗೆ ರ್ಯಾಂಕಿಂಗ್ ಅನ್ನ ಕೊಡ್ತಾರೆ. ಅದೇ ನಿಮಗೆ ಪಶು ವೈದ್ಯಕೀಯ ನೋಡಿ, BVSC ಮತ್ತೆ ಫಿಶರೀಸ್ ಇದು ಮಾತ್ರ ಸಪರೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನಿಮಗೆ ನೀವೇನಾದ್ರೂ ಜನರಲ್ ರ್ಯಾಂಕಿಂಗ್ ಅನ್ನ ನೋಡ್ತೀರಾ ಅಂತ ಅಂದ್ರೆ ಬರೀ ನಿಮಗೆ CET ಎಕ್ಸಾಮ್ ಅಲ್ಲಿ PCB ಮಾರ್ಕ್ಸ್ ಅನ್ನ ಮಾತ್ರ ತಗೋತಾರೆ, ಬೋರ್ಡ್ ಮಾರ್ಕ್ಸ್ ಅನ್ನ ಕನ್ಸಿಡರೇ ಮಾಡೋದಿಲ್ಲ. ಅದೇ ನಿಮಗೆ ಪ್ರಾಕ್ಟಿಕಲ್ ರ್ಯಾಂಕ್ ಬೇಕು ಅಂತ ಆದ್ರೆ PCB CETಯ PCB ಮಾರ್ಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಹಾಗೇನೆ ಪ್ರಾಕ್ಟಿಕಲ್ ಎಕ್ಸಾಮ್ ಮಾರ್ಕ್ಸ್ ಎರಡನ್ನೂ ಕಂಬೈನ್ ಮಾಡಿಬಿಟ್ಟು ನಿಮಗೆ ವೆಟರ್ನರಿ ಪ್ರಾಕ್ಟಿಕಲ್ ರ್ಯಾಂಕ್ ಅಂತ ಕೊಟ್ಟಿರ್ತಾರೆ. ತುಂಬಾ ಜನಕ್ಕೆ ಕನ್ಫ್ಯೂಷನ್ ಆಗಿರುತ್ತೆ, ಏನಿದು ನಾವು ಒಂದೇ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀತಾ ಇದೀವಿ, ವೆಟರ್ನರಿ ಮತ್ತೆ ಅಗ್ರಿಕಲ್ಚರ್ ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತಾರೆ ಅಂತ. ಡಿಫ್ರೆನ್ಶಿಯೇಟ್ ಮಾಡೋದು ಮ್ಯಾಥಮೆಟಿಕ್ಸ್ ನಲ್ಲಿ. ಸೊ ನೀವೇನಾದ್ರೂ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಅನ್ನ ಬರ್ದಿಲ್ಲ ಅಂತ ಅಂದ್ರೆ ನಿಮಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಆಗಿರ್ಬೋದು, ಅಗ್ರಿಕಲ್ಚರ್ ರ್ಯಾಂಕಿಂಗೇ ಬರೋದಿಲ್ಲ ನಿಮಗೆ. ಓನ್ಲಿ ಇಂಜಿನಿಯರಿಂಗ್ ಬರುತ್ತೆ, ಇನ್ನೊಂದು ವೆಟರ್ನರಿ ಬರುತ್ತೆ. ಓನ್ಲಿ ವೆಟರ್ನರಿ ಮಾತ್ರ ಬರುವಂತದ್ದು, ಮತ್ತೆ ಫಾರ್ಮ್ ಸೈನ್ಸ್ B.Pharma D.Pharma ಅದು ಮಾತ್ರ ಬರುತ್ತೆ. ನಿಮಗೆ ಇಂಜಿನಿಯರಿಂಗ್, ಅಗ್ರಿಕಲ್ಚರ್ ಯಾವುದೂ ಕೂಡ ಬರೋದಿಲ್ಲ. ಮ್ಯಾಥಮೆಟಿಕ್ಸ್ ರಿಯಲಿ ಇಂಪಾರ್ಟೆಂಟ್. ನೀವು ಅದನ್ನ ಬರೆದ್ರೆ ಮಾತ್ರ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ಗೆ ಬರುತ್ತೆ. ತುಂಬಾ ಜನ ಇದನ್ನ ಕನ್ಫ್ಯೂಸ್ ಮಾಡ್ಕೊಂಡು ನಾನು ಅಗ್ರಿಕಲ್ಚರ್ಗೋಸ್ಕರ ಬರೀತಾ ಇದ್ದೀನಲ್ವಾ, ನನಗೆ ಮ್ಯಾಥಮೆಟಿಕ್ಸ್ ಏನು ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಬಿಟ್ಬಿಟ್ಟಿರ್ತಾರೆ. ಸೊ ಆ ತಪ್ಪನ್ನ ಮಾಡಿದ್ರೆ ಅಂಥವರಿಗೆ ರ್ಯಾಂಕ್ ಬರೋದಿಲ್ಲ. ಇನ್ನು ಇದಾದ ಮೇಲೆ ನೀವು ನೋಡ್ಬೋದು, ನೆಕ್ಸ್ಟ್ ಇವಾಗ ಪ್ರಾಕ್ಟಿಕಲ್ ರ್ಯಾಂಕ್ ಆಯ್ತು. ಈ ಪ್ರಾಕ್ಟಿಕಲ್ ರ್ಯಾಂಕಿಗೆ ನಾನು ಹೇಳ್ತಾ ಇದ್ದೆ ನಿಮಗೆ 100 ಮಾರ್ಕ್ಸ್ ತೆಗೆದ್ರೆಲ್ಲ ಉಪಯೋಗ ಇಲ್ಲ. ನೀವೇನಿದ್ರು 184 ಅದಕ್ಕಿಂತ ಜಾಸ್ತಿ ತೆಗೆದ್ರೆ ಮಾತ್ರ ನಿಮಗೆ ಬೆನಿಫಿಟ್ ಆಗುವಂಥದ್ದು. ಜೊತೆಗೆ ನೀವು ಜನರಲ್ ರ್ಯಾಂಕಿಂಗ್, ಜನರಲ್ ರ್ಯಾಂಕಿಂಗ್ ಹೇಳಿದ್ನಲ್ಲ ಎಲ್ರಿಗೂ ಕಾಮನ್ ಆಗಿ ಬಿಡುವಂಥದ್ದು, ಅದರಲ್ಲಿ ನಿಮಗೆ ಆಲ್ಮೋಸ್ಟ್ ನಾನು ಇವಾಗ ಅಗ್ರಿಕಲ್ಚರ್ ಕಡೆ ಬರೋದಾದ್ರೆ ನಿಮಗೆ ಅಗ್ರಿಕಲ್ಚರ್ ಜನರಲ್ ರ್ಯಾಂಕಿಂಗ್ ಒಂದು 5,000 ಬಂದಿದೆ ಅಂತ ಅನ್ಕೊಳ್ಳಿ. ಅದಕ್ಕಿಂತ ಮುಂಚೆ CET ಈ ವರ್ಷ ನಿಮಗೆ 3 ಲಕ್ಷ ಜನ, ಆಲ್ಮೋಸ್ಟ್ 3 ಲಕ್ಷ ಜನ ವಿದ್ಯಾರ್ಥಿಗಳು ಬರ್ದಿದ್ದಾರೆ. ಇದಕ್ಕಿಂತ ಜಾಸ್ತಿನೇ ಹೋಗಿದೆ, 3,10,000 ಏನೋ ಇದೆ. ಬಟ್ ಎಕ್ಸಾಕ್ಟ್ ನಾವು 3 ಲಕ್ಷ ಅಂತ ಇಟ್ಕೊಂಡ್ರೆ 3 ಲಕ್ಷ ಜನ ವಿದ್ಯಾರ್ಥಿಗಳನ್ನ ಈ ವರ್ಷ ತಗೊಂಡಿದ್ದಾರೆ. ಕನ್ಸಿಡರಿಂಗ್ ದ ಪೇಪರ್ ಡಿಫಿಕಲ್ಟಿ ಲೆವೆಲ್, ಅದು ಕೂಡ ಆಲ್ಮೋಸ್ಟ್ ಮಾಡ್ರೇಟ್ ಆಗೇ ಇತ್ತು ಪ್ರತಿ ವರ್ಷ ತರ. ಏನ್ ಸ್ಪೆಷಲ್ ಆಗಿ ಇವಾಗ ನೀಟ್ ಎಕ್ಸಾಮ್ಗೆ ಹೇಗೆ ಫುಲ್ ಡಿಫಿಕಲ್ಟ್ ಆಗಿತ್ತಲ್ಲ ಪೇಪರ್, ಆ ರೀತಿ ಇರಲಿಲ್ಲ. ಅದನ್ನ ಕನ್ಸಿಡರ್ ಮಾಡಿದ್ರೆ ನಿಮ್ಮ ಅಗ್ರಿಕಲ್ಚರ್ ಜನರಲ್ ರ್ಯಾಂಕಿಂಗ್ ಏನಾದ್ರೂ 7,000 ಬಂದಿತ್ತು ಅಂತ ಅನ್ಕೊಳ್ಳಿ. 7,000 ಬಂದಿತ್ತು. ಅಂಡ್ ಇಲ್ಲಿ ನಾನು ಬೇಸಿಕ್ ಆಗಿ 184 ಮಾರ್ಕ್ಸ್ ಅನ್ನ ತಗೋತೀನಿ. ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ 184 ಅಂಕಗಳು ಬಂದಿತ್ತು ಅಂತ ಅಂದ್ರೆ ನಿಮಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಇದರ ಕಂಬೈನ್ ಮಾಡ್ತಾರೆ. ಇದ್ರಲ್ಲಿ 50% ತಗೋತಾರೆ, ಜೊತೆಗೆ ಈ ರ್ಯಾಂಕಿಂಗ್ 50% ತಗೋತಾರೆ. ಸೊ ನಾನು ಜನರಲ್ ರ್ಯಾಂಕಿಂಗ್ ಅನ್ನ ತಗೋತಾ ಇದ್ದೀನಿ, ಜನರಲ್ ಮಾರ್ಕ್ಸ್ ತಗೋತಾ ಇಲ್ಲ. ಇಲ್ಲಿ PCMB CET ಅಲ್ಲಿ ನಿಂದ ಎಷ್ಟು ಮಾರ್ಕ್ಸ್ ಬಂದೆ ಅದ್ರ ಬಗ್ಗೆ ಹೇಳ್ತಾ ಇಲ್ಲ, ಜಸ್ಟ್ ರ್ಯಾಂಕ್ ಅನ್ನ ತಗೋತಾ ಇದ್ದೀನಿ. ಮತ್ತೆ ಇಲ್ಲಿ ಬಂದಿರುವಂತ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಸ್ಕೋರ್ನ ತಗೋತಾ ಇದ್ದೀನಿ. ಈ ರೀತಿ ಆಯ್ತು ಅಂದ್ರೆ ನಿಮ್ಮ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ರ್ಯಾಂಕ್ ವಿತಿನ್ ನಿಮಗೆ ಆಲ್ಮೋಸ್ಟ್ 300 ಬರುತ್ತೆ. 300 to 400 ಈ ರೇಂಜಲ್ಲಿ ಬರುತ್ತೆ. 300 to 400 ಈ ರೇಂಜಲ್ಲಿ ನಿಮ್ಮ ರ್ಯಾಂಕ್ ಇರುತ್ತೆ. ಇದು ಜನರಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಜನರಲ್ ರ್ಯಾಂಕ್ ಕನ್ಸಿಡರ್ ಆಗ್ತಾ ಕೆಳಗೆ ಡೌನ್ ಆಗ್ತಾ ಹೋಯ್ತು ಅಂದ್ರೆ ನೀವು ಇನ್ನೂ ಒಳ್ಳೆ ರ್ಯಾಂಕ್ ಅನ್ನ ತಗೋತಾ ಇದ್ದೀರಾ. 6,000 ಇದೆ, 5,000 ಇದೆ, 3,000 ಇದೆ, ಈ ರೇಂಜಿಗೆಲ್ಲ ಬಂದ್ಬಿಟ್ರೆ ಈ ರ್ಯಾಂಕ್ ಇನ್ನೂ ನಿಮಗೆ ಡ್ರಾಸ್ಟಿಕ್ ಆಗಿ ಕೆಳಗಿಳಿಯುತ್ತೆ. ವಿತಿನ್ 200 ಬರ್ತೀರಾ, ವಿತಿನ್ 100 ಕೂಡ ಬರುವಂತ ಚಾನ್ಸಸ್ ಇದೆ. ಅಂಡ್ 184 ದಿಸ್ ಇಸ್ ಅ ವೆರಿ ಗುಡ್ ನಂಬರ್. ಇಷ್ಟಕ್ಕಿಂತ ಜಾಸ್ತಿ ಇರಲೇಬೇಕು. ಇದಕ್ಕಿಂತ ಕಮ್ಮಿ ಹೋಯ್ತು 180 ಎಲ್ಲ ಬಂತು ಅಂದ್ರೆ ನಿಮ್ಮ ಚಾನ್ಸಸ್ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಆಯ್ತಾ, ಇದು ನಿಮಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ಗೆ ಹೇಳ್ತಾ ಇರುವಂಥದ್ದು. ಅಂಡ್
ಅಗ್ರಿಕಲ್ಚರ್ ಪ್ರಾಕ್ಟಿಕಲ್‌ನಲ್ಲಿ ನಿಮಗೆ ಎಷ್ಟು ಬಂದ್ರೆ ನಿಮಗೆ ಸೀಟ್ ಸಿಗತ್ತೆ ಅಂತ ಅಂದ್ರೆ ನಾನು ಜನರಲ್ ಮೆರಿಟ್ ಸ್ಟೂಡೆಂಟ್‌ಗಳಿಗೆ ಹೇಳ್ತಾ ಇದ್ದೀನಿ ಆಯ್ತಾ. ಯಾವುದೇ ರಿಸರ್ವೇಷನ್ ಇಲ್ಲದೆ ಇರುವಂಥ ಜನರಲ್ ಮೆರಿಟ್ ಸ್ಟೂಡೆಂಟ್‌ಗಳಿಗೆ ನೀವು ಆಲ್ಮೋಸ್ಟ್ ನೀವು 500 ರ್ಯಾಂಕ್ ಒಳಗೆ ಬಂತು ಅಂದ್ರೆ ನಿಮಗೆ ಇಷ್ಟ ಬಂದಿದ್ದ ಕಾಲೇಜ್ನ ನೀವು ತಗೋಬಹುದು. ಎಕ್ಸೆಪ್ಟ್ ಜಿ.ಕೆ.ವಿ.ಕೆ ಬೇಕು ಅಂತ ಅಂದ್ರೆ ವಿತಿನ್ 300 ಇರ್ಬೇಕು ನೀವು. 300 ಒಳಗಿದ್ರಿ ಅಂತ ಅಂದ್ರೆ ಬೆಂಗಳೂರು ಜಿ.ಕೆ.ವಿ.ಕೆ ಕಾಲೇಜ್ ಸೇರಿ ಧಾರವಾಡ ಕಾಲೇಜ್ ಕೂಡ ನಿಮಗೆ ಆರಾಮಾಗಿ ಸಿಗತ್ತೆ. ಇದಕ್ಕಿಂತ ಎಕ್ಸೀಡ್ ಆಯಿತು ಅಂದ್ರೆ ನಿಮಗೆ ಅಗ್ರಿಕಲ್ಚರ್ ಅಂತೂ ಸಿಕ್ಕೇ ಸಿಗತ್ತೆ. ಬಟ್ ಡಿಪೆಂಡ್ ಆಗುತ್ತೆ. ಅದೇ ನಿಮಗೆ ಫಾರೆಸ್ಟ್ರಿ ಎಲ್ಲ ಬೇಕು ಅಂತ ಅಂದ್ರೆ ವಿತಿನ್ 600 ಇರಬೇಕು. 600 to 700 ಇದ್ರೆ ನಿಮಗೆ ಫಾರೆಸ್ಟ್ರಿ ಖಂಡಿತ ಸಿಗತ್ತೆ. ದಿಸ್ ಈಸ್ ಫಾರ್ ಜನರಲ್ ಸ್ಟೂಡೆಂಟ್ಸ್. ಆ್ಯಂಡ್ ಫಾರೆಸ್ಟ್ರಿಯಲ್ಲಿ ಆಲ್ಮೋಸ್ಟ್ 120 ಸೀಟ್ಸ್ ಇದೆ. ಸ್ವಲ್ಪ ಇನ್ಕ್ರೀಸ್ ಆಗಿರ್ಬೋದು, ಅಪ್ಡೇಟ್ ಅಂತೂ ಇಲ್ಲ. ಬಟ್ ಟೋಟಲ್ ಆಗಿ ಇಷ್ಟು ನಿಮಗೆ ರ್ಯಾಂಕ್ ಇದ್ರೆ ಖಂಡಿತ ಸಿಗುತ್ತೆ. ಪ್ರಾಕ್ಟಿಕಲ್ ರ್ಯಾಂಕ್, ನಾಟ್ ದಿಸ್ ಜನರಲ್ ರ್ಯಾಂಕ್. ಜನರಲ್ ರ್ಯಾಂಕ್ 7,000 ಇತ್ತು, ಇಲ್ಲ 600 ಇತ್ತು ಅಂದ್ರೆ ನಿಮಗೆ ಖಂಡಿತ ಸಿಗುತ್ತೆ. ಹಂಗಂತ ಹೇಳ್ಬಿಟ್ಟು ಈ ಜನರಲ್ ರ್ಯಾಂಕ್ ನೋಡ್ಬಿಟ್ಟು ಇಲ್ಲಿ ಕೊಡ್ತಾರೆ ಅಂತ ಅಲ್ಲ. ಈ ಟೋಟಲ್ ಪ್ರಾಕ್ಟಿಕಲ್ ರ್ಯಾಂಕ್ ಮೇಲೆ ನಾನು ನಿಮಗೆ ಹೇಳ್ತಾ ಇರುವಂಥದ್ದು. ಜನರಲ್ಗೆ ಬೇರೆ ಥರದ ಕಟ್ ಆಫ್ ಇದೆ, ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ಆಯ್ತಾ. ಇದೇ ನಾವು ಇವಾಗ ವೆಟರ್ನರಿಗೆ ಬಂತು ಅಂದರೆ ವೆಟರ್ನರಿಯಲ್ಲಿ ನಾನು 7,000 ರ್ಯಾಂಕ್ ಎಲ್ಲ ಹೇಳೋದಕ್ಕೆ ಬರೋದಿಲ್ಲ. ದಟ್ ಈಸ್ ಟೂ ಮಚ್. ಸೊ ವೆಟರ್ನರಿ ನೀವೇನಾದರೂ 3,000 ರ್ಯಾಂಕ್ ಬಂದಿದೆ ಅಂತ ಅನ್ಕೊಳ್ಳಿ. 3,000 3 ಲಕ್ಷ ಜನ ವಿದ್ಯಾರ್ಥಿಗಳು CET ಎಕ್ಸಾಮ್ ಬರೆದಿದ್ದಾರೆ. ಸೊ ನಾನು 7,000 ಎಲ್ಲ ತಗೊಂಡು ನಿಮಗೆ ವೆಟರ್ನರಿ ಎಕ್ಸಾಂಪಲ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ 3,000 ಬಂದಿದೆ. ಸೊ ಈ 3,000 ನಿಮಗೆ ಇಲ್ಲಿ ನೀವು 184 ಮಾರ್ಕ್ಸನ್ನು ಸ್ಕೋರ್ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. 3,000 ರ್ಯಾಂಕ್ ಬಂದಿದೆ, ಪ್ರಾಕ್ಟಿಕಲಲ್ಲಿ 184 ಸ್ಕೋರ್ ಮಾಡಿದ್ದೀರಾ. ಸೊ ಈ ರೀತಿ ಆದಾಗ ನಿಮಗೆ ಇಲ್ಲಿ ರ್ಯಾಂಕ್ ಎಷ್ಟು ಬರ್ಬೋದು? ಆಲ್ಮೋಸ್ಟ್ ನಿಮಗೆ 200 ಒಳಗಿರ್ತೀರಾ. 200 ಒಳಗಿರ್ಬೋದು ಅಥವಾ 200 to 300. CET ರಿಸಲ್ಟ್ಗಳು ಬಂದ ಮೇಲೇ ಗೊತ್ತಾಗೋದು. CETಯಲ್ಲಿ ಎಷ್ಟು ಜನ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ರಿಸಲ್ಟ್ ಬಂದಾಗ್ಲೇ ಗೊತ್ತಾಗೋದು. ಸೊ ನಿಮಗೆ 200 to 300 ಇದರೊಳಗಿರುತ್ತೆ, ಅಥವಾ 200 ಒಳಗಿರುವಂಥ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ ಆಯಿತಾ. 184 ಬಂದರೆ ಅದೇ ನೀವೇನಾದರೂ 192 ಎಲ್ಲ ಸ್ಕೋರ್ ಮಾಡಿದ್ದೀರಾ, 192 ಎಲ್ಲ ಸ್ಕೋರ್ ಮಾಡಿದ್ದೀರಾ ಅಂತ ಅಂದರೆ 192 ಅಥವಾ 196 ಸ್ಕೋರ್ ಮಾಡಿದ್ದೀರಾ ಅಂತ ಅಂದರೆ ವಿತಿನ್ 100 ಒಳಗೆ ಬಂದುಬಿಡ್ತೀರಾ. 150 ಒಳಗೆಲ್ಲ ಬಂದುಬಿಡ್ತೀರಾ ರ್ಯಾಂಕ್. ನಾನು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ ಕಟ್ ಆಫ್ ಬಗ್ಗೆ ಹೇಳಬೇಕಾದ್ರೆ ವೆಟರ್ನರಿ ಪ್ರಾಕ್ಟಿಕಲ್ ಅಂತ ಅಂದರೆ ವಿತಿನ್ 100 ಒಳಗಿರಬೇಕು. ವಿತಿನ್ 100 ಒಳಗಿದ್ರಿ ಅಂತ ಅಂದರೆ ನಿಮಗೆ ಸೇಫ್ ಇದ್ದೀರಾ, ನಿಮಗೆ ವೆಟರ್ನರಿ ಸೀಟ್ ಸಿಕ್ಕೇ ಸಿಗತ್ತೆ ಅಂತ ಹೇಳ್ಬಿಟ್ಟು. ಇದು ಪ್ರಾಕ್ಟಿಕಲ್ ರ್ಯಾಂಕ್. ತುಂಬ ಜನ ಇವಾಗ ನನ್ನ ಪ್ರಾಕ್ಟಿಕಲ್ ರ್ಯಾಂಕ್ 1000 ಇದೆ, ನನಗೆ ಸೀಟ್ ಸಿಕ್ಬಿಡುತ್ತೆ ಹಂಗೆ ಅಂದ್ಕೊಳ್ಳೇಬೇಡಿ. ಪ್ರಾಕ್ಟಿಕಲ್ ರ್ಯಾಂಕ್ ಬೇರೆನೇ. ಜನರಲ್ ರ್ಯಾಂಕ್ ಏನಾದರೂ 1000 ಇತ್ತು ಅಂತ ಅಂದರೆ ನಿಮಗೆ ಆರಾಮಾಗಿ ವೆಟರ್ನರಿ ಸಿಗುತ್ತೆ. 1000, 2000, ಆಲ್ಮೋಸ್ಟ್ 3000 ಇತ್ತು ಅಂದ್ರೂ ನೀವು ಲಾಸ್ಟ್ ರೌಂಡ್ವರೆಗೂ ಟ್ರೈ ಮಾಡ್ಬೋದು. ಬಟ್ ಪ್ರಾಕ್ಟಿಕಲ್ ರ್ಯಾಂಕ್ನ ಜನರಲ್ ರ್ಯಾಂಕ್ ಜೊತೆ ಕಂಪೇರ್ ಮಾಡೋದಕ್ಕೆ ಹೋಗ್ಬೇಡಿ. ಪ್ರಾಕ್ಟಿಕಲ್ ನೀವು 1000 ಎಲ್ಲ ಇತ್ತು ಅಂದರೆ ನೀವು ಮರ್ತುಬಿಡಿ, ನಿಮಗೆ ಸೀಟ್ ಸಿಗೋದು ತುಂಬ ಕಷ್ಟ ಇದೆ ಪ್ರಾಕ್ಟಿಕಲ್ ಕೋಟದಲ್ಲಿ. ವೆಟರ್ನರಿಯಲ್ಲಿ ನಿಮಗೆ ಜನರಲ್ ಮೆರಿಟ್ ಇದ್ದು ಯಾವುದೇ ಥರ ರಿಸರ್ವೇಷನ್ ಇಲ್ಲ ಅಂತ ಅಂದರೆ ನೀವು 100 ರ್ಯಾಂಕ್, ವಿತಿನ್ 100 ರ್ಯಾಂಕ್ ಒಳಗೆ ಇರಲೇಬೇಕು. ನೀವು ಇದ್ರಿ ಅಂದರೆ ನಿಮಗೆ ಸೀಟ್ ಸಿಗುತ್ತೆ. ಮ್ಯಾಕ್ಸಿಮಮ್ ಈ ವರ್ಷ ಅಂತ ನೀವು ತೊಗೊಂಡ್ರೆ 150 ಇಟ್ಕೋಬೋದು. 150 ಬಿಕಾಸ್ ಈ ವರ್ಷ ನಿಮಗೆ ಅಥಣಿ ಕಾಲೇಜ್ ಆಪ್ಷನ್ ಎಂಟ್ರಿಲಿ ಬರುವಂಥ ಸಾಧ್ಯತೆ ಇದೆ. ಆಲ್ಮೋಸ್ಟ್ 99% ಅಥಣಿ ಕಾಲೇಜ್ ಬರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಬಿಕಾಸ್ ನಾನು ಕೂಡ ಪರ್ಸ್ನಲಿ ವೆಟರ್ನರಿನೇ ಓದ್ತಾ ಇರೋದ್ರಿಂದ ಯೂನಿವರ್ಸಿಟಿಯಲ್ಲಿ ಈಗ ಆಗ್ತಿರೋಂಥ ಡೆವಲಪ್ಮೆಂಟ್ಗಳನ್ನ ನೋಡಿದ್ರೆ ಅಥಣಿ ಕಾಲೇಜ್ ಈಗ ಆಲ್ರೆಡಿ ಎಲ್ಲ ಫೆಸಿಲಿಟಿನ ಅಲ್ಲಿ ಕೊಟ್ಟಿದ್ದಾರೆ. ಟೀಚರ್ಸ್ ಫ್ಯಾಕಲ್ಟಿನ ಕೂಡ ಫಿಲ್ ಮಾಡಿದ್ದಾರೆ. ಆ್ಯಂಡ್ ಐಕರ್ ರೆಕಗ್ನಿಷನ್ ಅಂತೂ ಸದ್ಯಕ್ಕೆ ಸಿಗೋದಿಲ್ಲ, ICAR ರೆಕಗ್ನಿಷನ್. ಅದನ್ನು ಬಿಟ್ಟರೆ ನಿಮಗೆ ಕಾಲೇಜ್ ಎಲ್ಲ ಥರನೂ ಆಪ್ಷನ್ ಎಂಟ್ರಿಗೆ ಬರೋದಕ್ಕೆ ಎಲಿಜಿಬಲ್ ಆಗಿದೆ. ಸೊ ಬರೋವಂಥ ಸಾಧ್ಯತೆ ಇದೆ. ಸೊ ಟೋಟಲಾಗಿ ಕರ್ನಾಟಕದಲ್ಲಿ ಈಗ ನಿಮಗೆ ಬೀದರ್, ಬೆಂಗಳೂರು, ಶಿವಮೊಗ್ಗ, ಹಾಸನ, ಆಮೇಲೆ ನಿಮಗೆ ಇನ್ನೊಂದು ಗದಗ ಕಾಲೇಜ್, 5 ಕಾಲೇಜ್ ಟೋಟಲಾಗಿ ವರ್ಕ್ ಆಗಿದೆ. ಇದಾದ ಮೇಲೆ ಅಥಣಿ ಕಾಲೇಜ್ ಸೇರಿಕೊಂಡ್ರೆ ನಿಮಗೆ ಟೋಟಲಾಗಿ 6 ಕಾಲೇಜ್ ಆಗುತ್ತೆ. ಇದಾದ ಮೇಲೆ ಪುತ್ತೂರಿನಲ್ಲಿ ಒಂದು ಕಾಲೇಜ್ ಆಗ್ತಾ ಇದೆ, ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ. ಬಟ್ ಅದು ಈ ವರ್ಷ ಆಗಲಿ ನೆಕ್ಸ್ಟ್ ವರ್ಷ ಆಗಲಿ ಬರೋದು ತುಂಬ ಡೌಟ್ ಇದೆ. ನೋಡಬೇಕು ಮುಂದೆ ಅದು ಯಾವಾಗ ಜಾಯ್ನ್ ಆಗುತ್ತೆ ಅಂತ. ಅದು ಕೂಡ ಕರ್ನಾಟಕ ವೆಟನರಿ ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಫಿಶರಿ ಸೈನ್ಸಸ್ ಯೂನಿವರ್ಸಿಟಿ KVFSU ಏನಿದೆ ಅದರ ಅಂಡರಲ್ಲೇ ಬರುತ್ತೆ. ಸಪ್ರೇಟ್ ಆಗಿರುವಂಥ ಬೇರೆ ಯೂನಿವರ್ಸಿಟಿ ಯಾವುದೂ ಇಲ್ಲ ಕರ್ನಾಟಕದಲ್ಲಿ. ಒಂದೇ ಯೂನಿವರ್ಸಿಟಿ ಇರೋದು ವೆಟರ್ನರಿಗೆ ಮತ್ತು ಫಿಶರಿಗೆ. ಸೊ ಅದರಲ್ಲೇ ಬರುವಂಥ ಈ 6ನೇ ಕಾಲೇಜ್ ಇದು ಅಥಣಿ ಕಾಲೇಜ್. ಸೊ ಇದು ಓಪನ್ ಆಯಿತು ಅಂದರೆ ನಿಮಗೆ 150 ತನಕ ಹೋಗುವಂಥ ಸಾಧ್ಯತೆ ಇದೆ. 150, 200 ತನಕನೂ ಹೋಗ್ಬೋದು ಸಮ್ಟೈಮ್ಸ್. ಬಟ್ ನಾನು ಹೇಳೋದೇನೆಂದರೆ ಸೇಫರ್ ಸೈಡ್ ಇದು. ವಿತಿನ್ 100 ಬರಲೇಬೇಕು ನೀವು ಜನರಲ್ ಮೆರಿಟ್ ಇದ್ದರೆ. ನಾನು ಯಾರಿಗೂ ಡಿಮೋಟಿವೇಟ್ ಮಾಡೋವಂಥ ಕೆಲಸ ಮಾಡ್ತಾ ಇಲ್ಲ, ರಿಯಾಲಿಟಿನ ಅರ್ಥ ಮಾಡ್ತಾ ಇದ್ದೀನಿ, ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದು ನಾನೇನು ಬೇರೆ ಸುಮ್ಮನೆ ನನ್ನ ಬಾಯಿಗೆ ಬಂದಿದ್ದು ಹೇಳ್ತಾ ಇಲ್ಲ. ಏನೋ ಒಂದು ತಲೆಗೆ ಬಂತು ಹೇಳ್ಬಿಟ್ಟೆ ಅದನ್ನು ಮುಗಿಸ್ದೆ, ಆ ರೀತಿ ಅಲ್ಲ. ಫ್ರಮ್ ಪಾಸ್ಟ್ 5 years ನಾನು ಈ ಕೆಲಸ ಮಾಡ್ತಾನೆ ಬರ್ತಾ ಇದ್ದೀನಿ. ಕಂಪ್ಲೀಟ್ ನಿಮ್ಗೆ ಏನೇನಿದೆ ಎಲ್ಲದನ್ನು ಕೂಡ ಅನಲೈಸ್ ಮಾಡಿಬಿಟ್ಟು ಈ ರೀತಿ ವಿಡಿಯೋನ ಮಾಡ್ತಾ ಇರೋದು ನಾನು. ಇದರಲ್ಲಿ ನಾನು ನಿಮಗೆ ಲಾಸ್ಟ್ ಇಯರ್ ಡಾಟಾ, ಪ್ರೀವಿಯಸ್ ಇಯರ್ಸ್ ಡಾಟಾ ಎಲ್ಲ ಸೇರಿಸ್ಬಿಟ್ಟು ನಿಮಗೆ ಹೇಳ್ಬೋದು. ಬಟ್ ಆ ರೀತಿ ಎಲ್ಲ ಹೇಳಿ ಕನ್ಫ್ಯೂಸ್ ಮಾಡೋದಕ್ಕಿಂತ ಅಥವಾ ಟೈಮ್ನ ಜಾಸ್ತಿ ಮಾಡೋದಕ್ಕಿಂತ ಇದು ಸಿಂಪಲ್ ಮೆಥಡ್. ನಿಮಗೆ ಸಿಂಪಲಾಗಿ ಅರ್ಥ ಮಾಡಿಸ್ಬೋದು. ಡೈರೆಕ್ಟಾಗಿ ಇಷ್ಟಿದೆ, ಈ ರೀತಿ ಸ್ಟ್ರಕ್ಚರ್ ಇದೆ ಅಂತ ಬೇಸಿಕಾಗಿ ಅರ್ಥ ಮಾಡಿಸಿದ್ರೆ ಸಾಕು. ಇದನ್ನ ನೀವೇನು ಅಲ್ಲೋಗ್ಬಿಟ್ಟು ಸೀಟ್ನ ಡಿಸ್ಟ್ರಿಬ್ಯೂಟ್ ಮಾಡೋದಿಲ್ಲ. ನೀವು ಅರ್ಥ ಮಾಡಿಕೊಂಡು ನಿಮಗೆ ಸೀಟ್ ಹೇಗೆ ಸಿಕ್ತು ಇದನ್ನು ತಿಳ್ಕೊಂಡಿದ್ರೆ ಸಾಕು. ಹಾಗಾಗಿನೇ ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ಪ್ರೀವಿಯಸ್ ಇಯರ್ ಡಾಟಾ ಎಲ್ಲ ಸುಮ್ಮನೆ ವೇಸ್ಟ್. ನೀವು ಬೇಕಾದರೆ ಹೋಗಿ ನೋಡ್ಬೋದು, ಚೆಕ್ ಮಾಡ್ಕೋಬೋದು. ನಿಮಗೆ ಅದೆಲ್ಲ ಅನಲೈಸ್ ಮಾಡಿ ಕೊನೆಗೆ ಬರುವಂಥ ಕನ್ಕ್ಲೂಷನ್ನೇ ಇದು ಆಯಿತಾ.
150 ಟು 200 ಅಂತ ಹೇಳ್ತಾ ಇದ್ದೀನಿ ಜನರಲ್ ವೆಟರ್ನರಿಗೆ, ಬಿಕಾಸ್ ವೆಟರ್ನರಿ ಇಸ್ ಹೈಲಿ ಡಿಮ್ಯಾಂಡಲ್ಲಿದೆ. ತುಂಬ ಜನ ಅದನ್ನೇ ಕೇಳ್ತಾ ಇದ್ದಾರೆ, ವೆಟರ್ನರಿನಲ್ಲಿ ಸಿಗುತ್ತಾ ಇಲ್ವಾ ಅಂತೇಳಿ. ಸೊ ಅವರಿಗೆಲ್ಲ ಇಲ್ಲಿ ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಐ ಹೋಪ್ ದಿಸ್ ವಿಡಿಯೋ ಇಸ್ ರಿಯಲಿ ಹೆಲ್ಪ್ಫುಲ್ ಫಾರ್ ಯು ಆಲ್. ಏನಾದರೂ ಮಿಸ್ಟೇಕ್ ಇತ್ತು ಅಂದರೆ, ನಾನು ಏನಾದರೂ ಹೇಳೋದು ಮರ್ತಿದ್ರೆ ಅದನ್ನು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸ್ಬಿಡಿ. ಏನೇ ಫೀಡ್ಬ್ಯಾಕ್ ಬಂದರೂ ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ. ಆ್ಯಂಡ್ ಕಮೆಂಟ್ಸಲ್ಲಿ ಏನೇ ಡೌಟ್ಸ್ ಇರೋ ಕೂಡ ಅದನ್ನು ಕೇಳ್ತಾ ಹೋಗಿ. ಮತ್ತೊಂದು ಸಲ ಕೇಳೋದಕ್ಕೆ ಹೋಗ್ಬೇಡಿ ಇಷ್ಟು ಮಾರ್ಕ್ಸ್ ಬಂದಿದೆ ಎಷ್ಟು ಬರುತ್ತೆ ಅಂತೇಳಿ. ನಾನು ಅದು ಅಂದಾಜಲ್ಲಿ ಹೇಳಿದ್ದೀನಿ. ಇಲ್ಲಿ 3000 ಇದೆ, 184 ಕೊಟ್ಬಿಟ್ಟು 200 300 ಅಂತ ಹೇಳಿದ್ದೀನಿ. ನೀವು 200ಗೆ 200 ತೆಗೆದಿದ್ರಿ ಅಂತ ಅಂದರೆ ಇಟ್ಸ್ ವೆರಿ ಫೈನ್. ವಿತಿನ್ 30 ಎಲ್ಲ ಬಂದುಬಿಡ್ತೀರಾ. ಅದೇ ಅಗ್ರಿಕಲ್ಚರ್ ಪ್ರಾಕ್ಟಿಕಲಲ್ಲಿ 184 ಜೊತೆ 7000 ರ್ಯಾಂಕ್ ಜೊತೆಗೆ 184ನ ಕಂಪೇರ್ ಮಾಡಿದ್ದಲ್ವಾ, ಅದೇ ಥರ ನೀವೇನಾದರೂ 184 ಮಾರ್ಕ್ಸನ್ನು ಬಿಟ್ಟು 200ಗೆ 200 ತೆಗೆದ್ರಿ ಅಂದರೆ ಅಲ್ಲೂ ಕೂಡ ವಿತಿನ್ 100 ಬಂದುಬಿಡ್ತೀರಾ. ಪರ್ಸನಲಿ ನನ್ನ ರಿಸಲ್ಟ್ ಬಂದಾಗ, ಅಥವಾ ನಾನು CET ಬರೆದಿದ್ದು 2019ನಲ್ಲಿ. ಸೊ 2019ನಲ್ಲಿ ಏನಾಗಿತ್ತು ಅಂತಂದರೆ, ನನ್ನ ರ್ಯಾಂಕ್ ಜನರಲ್ ರ್ಯಾಂಕ್ 3000 ರೇಂಜಲ್ಲಿತ್ತು. ಜೊತೆಗೆ ನನ್ನ ಪ್ರಾಕ್ಟಿಕಲಲ್ಲಿ 196 ಬಂದಿತ್ತು. ಆ್ಯಂಡ್ ನನಗೆ ಪ್ರಾಕ್ಟಿಕಲ್ ರ್ಯಾಂಕ್ ಅಂತ ಬಂದಿದ್ದು 83rd. ನನ್ನ ರ್ಯಾಂಕ್ ಇದ್ದಿದ್ದು 83rd ರ್ಯಾಂಕ್. ಸೊ ಆಲ್ಮೋಸ್ಟ್ ಅಲ್ಲಿಂದ ಇಲ್ಲಿವರೆಗೆ ಅದೇ ಟ್ರೆಂಡೇ ಕಂಟಿನ್ಯೂ ಆಗ್ತಾ ಬರ್ತಾ ಇದೆ. ಸೀಟ್ಸ್ ಇನ್ಕ್ರೀಸ್ ಆಗಿದೆ ಕೆಲವೊಂದು ಕಡೆ, ಕೆಲವೊಂದು ಕಾಲೇಜಲ್ಲಿ ವೆಟರ್ನರಿಯಲ್ಲಿ ಹೇಳ್ತಾ ಇರುವಂಥದ್ದು. ಅದ್ರ ಜೊತೆಗೆ ನಿಮಗೆ ಒಂದು ಸೀಟ್ ಇನ್ಕ್ರೀಸ್ ಆಗೋದ್ರ ಜೊತೆಗೆ ಕಟ್ ಆಫ್ ಕೂಡ ಸ್ಲೈಟ್ಲಿ ಇನ್ಕ್ರೀಸ್ ಆಗ್ತಾ ಬರ್ತಾ ಇತ್ತು. ಹಾಗಾಗಿ 83ಗಿಂತನೂ ಜಾಸ್ತಿ ಹೋಗಿದೆ. ಬಟ್ 6 ಇಯರ್ಸ್ ಬಿಫೋರ್ 2019ನಲ್ಲಿ 83rd ರ್ಯಾಂಕ್ ಬಂದಿತ್ತು ನನಗೆ, ಅರೌಂಡ್ 3000 ಜನರಲ್ ರ್ಯಾಂಕ್ ಮತ್ತು 196 ಮಾರ್ಕ್ಸಲ್ಲಿ. ಆಯಿತಾ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪರ್ಸನಲ್ ನನ್ನ ಏನಿತ್ತು ರಿಸಲ್ಟ್ ಅದನ್ನು ಕೂಡ ನಿಮಗೆ ತಿಳಿಸಿದ್ದೀನಿ. ಇದಕ್ಕಿಂತ ಮೇಲೆ ಏನೇ ಇತ್ತು ಅಂದರೂ ಕೂಡ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್.